ನನ್ನ ಹಾಗೆ ಭಾಷಣಕ್ಕೆ ಬರ್ಬೋದು, ನೀವು ಕಷ್ಟಪಡದೇನೆ ನಡಿಬಹುದು. ಯಾರು ಗಣಪತಿ ನಮಸ್ಕಾರ ಮಾಡ್ತೀನಿ ಅನ್ನೋರು ಜೋರಾಗಿ ಚಪ್ಪಾಳೆ. ಮಾತು ಕೊಟ್ಟಿದ್ದೀರಾ, ಮರಿಬೇಡಿ. ನಾಳೆ ಬೆಳಗ್ಗೆಯಿಂದ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಫಿಗರ್ ಆಫ್ 8 ಅಲ್ಲಿ ವಾಕಿಂಗ್ ಮಾಡಬೇಕು. ಈ ಸಿದ್ಧಾರಲ್ಲಿ ಫಿಗರ್ ಆಫ್ 8 ಅಲ್ಲಿ ವಾಕಿಂಗ್ ಮಾಡಿದ್ರೆ ನಿಮ್ಮ ಶಕ್ತಿ ಚೈತನ್ಯ ಹೆಚ್ಚಾಗುತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ಸ್ಟ್ರೇಟ್ ಆಗಿ ನಡೆಯೋದ್ರ ಬದಲು ಫಿಗರ್ ಆಫ್ 8 ಅಲ್ಲಿ ವಾಕಿಂಗ್ ಮಾಡಿ ಪ್ರತಿ ಸಲ ಗಣಪತಿ ಮುಂದೆ ಬಂದಾಗ ನೀವು 11 ಮಾಡ್ತಾ ಹೋಗ್ಬಿಟ್ರೆ ನೀವು 8 ಸಲ ಬಂದರೆ 108 ಹಾಗೇ ಹೋಗ್ಬಿಡುತ್ತೆ. ಹಾಗಾಗಿ ಕಷ್ಟನೇ ಆಗೋದಿಲ್ಲ. ನಾನು ಒಂದು 4-5 ಜನರನ್ನ ಒಬೆಸಿಟಿ ನೋಡಿದೆ, ಹಾಗಾಗಿ ಇದನ್ನು ಹೇಳ್ತಾ ಇದ್ದೀನಿ. ನೀವೇ ಮಾಡಿರೋ ಪ್ರಾರ್ಥನೆಯನ್ನು ನೀವು ಪಾಲಿಸಬೇಕು ಅನ್ನೋದಕ್ಕೆ ತಿಳಿಸ್ಕೊಡ್ತಾ ಇರೋದು. ಯಾಕೆ ಅಂದರೆ ಇವತ್ತಿಗೆ ಒಬೆಸಿಟಿ ಹ್ಯಾಸ್ ಬಿಕಮ್ ಮದರ್ ಆಫ್ 6 ಡೆಡ್ಲಿ ಡಿಸೀಸಸ್. ಅರ್ಥ ಮಾಡ್ಕೊಳ್ಳಿ. ಡಯಾಬಿಟಿಸ್, ಹೈ ಬ್ಲಡ್ ಪ್ರೆಷರ್, ಹೈ ಕೊಲೆಸ್ಟ್ರಾಲ್, ಹಾರ್ಟ್ ಅಟ್ಯಾಕ್, ಕ್ಯಾನ್ಸರ್, ಆಲ್ಝಿಮರ್ಸ್ ಡಿಸೀಸ್. ಈ 6 ಕಾಯಿಲೆಗಳಿಗೆ ತಾಯಿ ಯಾವುದು ಅಂತಂದರೆ ಸ್ಥೂಲಕಾಯ. ಹಾಗಾಗಿ ಈ ಸ್ಥೂಲಕಾಯ ಬರದ ಹಾಗೆ ನಾವು ಚುರುಕಾಗಿ ಇರಬೇಕು. ಅಂದರೆ ಚಟುವಟಿಕೆಯಿಂದ ಕೆಲಸ ಮಾಡಬೇಕು. ಬೇರೆಯವ್ರಿಗೆ ಅದು ಮಾಡು ಇದು ಮಾಡು ಅಂತ ಮನೆಯಲ್ಲಿ ಅದೆತ್ತು ಇದೆತ್ತು ಅಂತ ಹೇಳೋದಲ್ಲ. ನೀವು ಮಾಡೋಕ್ಕೆ ಶುರು ಮಾಡಿದ್ರೆ ನಿಮ್ಮನ್ನು ನೋಡಿ ನಿಮ್ಮ ಮಕ್ಕಳು ಕೂಡ ಕೆಲಸ ಮಾಡೋಕ್ಕೆ ಶುರು ಮಾಡ್ತಾರೆ. ಅವರು ಕೂಡ ಚಟುವಟಿಕೆಯಿಂದ ಇರ್ತಾರೆ. ಅದು ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂತಂದರೆ ಆಹಾರವನ್ನು ಕಡಿಮೆ ಮಾಡಬೇಕು, ಕೆಲಸವನ್ನು ಜಾಸ್ತಿ ಮಾಡಬೇಕು, ಮಾತನ್ನು ಕಡಿಮೆ ಮಾಡಬೇಕು, ಕೇಳೋದನ್ನು ಜಾಸ್ತಿ ಮಾಡಬೇಕು, ಆಮೇಲೆ ಪ್ರೀತಿಯನ್ನು ಜಾಸ್ತಿ ಕೊಡಬೇಕು. ಅವರು ಮಾಡಲಿ ಅಂತ ನಾವು ಕಾಯಬಾರ್ದು.